ಯಾಕೆ ನಮೂದನೆ ಮಾಡ್ತಾ ಇದ್ದಾರೆ ಕಾಲಮ್ 11 ಮಾಡ್ತೀವಿ. ಹಾಂ, ಅದಾಗಿಲ್ಲ, ಅದು ಪೆಂಡಿಂಗ್ ಎಷ್ಟಿದೆ ಕೇಳಿ. ಇದೆ ಸರ್, ಡಿ ಸಿಯಿಂದ ಅಪ್ರೂವಲ್ ಆಗಿ ಬಂದಿದೆ, 18 ಫಾರ್ಮೆಟ್ ಇದೆ, ಇಲ್ಲಿ ಪುಷ್ ಆಗ್ತಾ ಇಲ್ಲ. ಅಲ್ಲಿಂದ ಬಂದವು ಆಗಲಿಲ್ಲ ಅಂತ ಹಾಗೆ ಪೆಂಡಿಂಗ್ ಇದೆ ಅಂತ ನನ್ನ ಹತ್ರ ಸುಮಾರು ಜನ ಬಂದಿದ್ದಾರೆ. ಎಷ್ಟಿದೆ ಪೆಂಡಿಂಗ್? ಇದೆ ಪೆಂಡಿಂಗ್ 19 ಇಲ್ಲೇ ಇದೆ ಸರ್. ಸರಿಗೆ ಗೊತ್ತಿದೆ, ಅರ್ಜಿಯಲ್ಲಿ ಒಳಗಡೆ ಇದೆ. ನಾನು ಅದು ಮಾಹಿತಿ ಹಾಕ್ಕೊಂಡಿದ್ದೀನಿ. ಎಲ್ಲರೂ ಎಸ್ ಟಿ ಬರೋದ್ರಿಂದ ಅದಕ್ಕೆ ಎಲ್ಲರೂ ಎಸ್ ಟಿ ಬರೋದ್ರಿಂದ ನಾವು ಕೋರ್ಟಿಗೆ ಹೋಗ್ತೀವಿ, ಅದು ರೆಡಿ ಮಾಡ್ಕೊಂಡಿದ್ದೀವಿ. ಬಂದಿದೆ, ಫುಟಪ್ ಆಗಿದೆ. ನಿಮ್ಮ ಗಮನಕ್ಕೆ ಬರ್ತಿಲ್ಲ ಸರ್, ಅವರು ಆತಶೀಲರ ಹತ್ರ ಬರುತ್ತೆ. ಸೊ ಅಲ್ಲಿ ಬಂದಾಗ ಅವ್ರು ಟ್ರೀಟ್ ಮಾಡೋದೇ ಬೇರೆ ಥರ. ಎಸ್ ಟಿ ಅವ್ರು ಬಂದಾಗ ಟ್ರೀಟ್ ಮಾಡೋದೇ ಬೇರೆ ಥರ ಸರ್. ಅವ್ರ ಹತ್ರ ಉಪತಹಶೀಲ್ದಾರ್ ಸರ್ ಕೇಸ್ ಆಗ್ತದೆ ನೀವು ಜಪ್ ಮಾಡೋದಕ್ಕೆ ನಾವು ತರಲಾರ್ದೇ ಜಗಳ 9:30 ಬಂದ್ರೆ 7 ಸರ್ 2.5 ವರ್ಷ ಸರ್ ಪೆಂಡಿಂಗ್. 1-2 ತಿಂಗಳಲ್ಲಿ 2 ವರ್ಷದಿಂದ ಅರ್ಜಿ ಕೊಟ್ಟಿರೋದು. ಮೊದಲನೇ ಸುತ್ತಲ್ಲಿ 30 ಜನಕ್ಕೆ ಕೊಡಿಸಿದ್ದೀವಿ, ಎರಡನೇ ಸುತ್ತಿಗೆ 21 ಅರ್ಜಿ ಕೊಟ್ಟಿದ್ದೀವಿ. ಅದನ್ನ ಕಳಿಸ್ತೀವಿ ಅಂತಾನೆ ಹೇಳ್ತಾ ಇದ್ರು, ಬಿಟ್ಟರೆ ಯಾವುದೂ ಆಗಿಲ್ಲ. ಏನು 3 ಸಲ ಅರ್ಜಿ ಮಾಡಿದ್ದೀವಿ, ಅರ್ಜಿಗೆ ಯಾವುದು ರೆಸ್ಪಾನ್ಸ್ ಬಂದಿಲ್ಲ ಸರ್. ಈಗ ಇಷ್ಟೊಂದು ಜನ ಇದ್ದೀವಿ, ತಪ್ಪೇ ಅರ್ಥ ನೋಡಿಬಿಡ. ಅರಣ್ಯ ಹಕ್ಕು ಕಾಯ್ದೆ ಎಷ್ಟಿದೆ? RTC ಮಾಡಲಿಕ್ಕೆ ಬಂದಿದ್ದು ಎಷ್ಟಿದೆ ಅಂತ ಅಂದಾಜು 50. ಎಷ್ಟು ಸಮಯ ಪೆಂಡಿಂಗ್? ಸೆಂಟರ್ನಲ್ಲಿ ಸುಮಾರು ಸಮಯ ಆಗಿದೆ. ಹೇಗೆ ಕಳಿಸ್ತೀನಿ ಪಾಣಿ ಅವ್ರ ಹತ್ರ ಎಷ್ಟು ಪೆಂಡಿಂಗ್ ಅದು ಇದೆಯಲ್ಲ 50 ಸರ್. ಡಿ ಸಿ ಆಫೀಸಲ್ಲಿ ತಾಲೂಕಲ್ಲಿ ಇದೆ ಕಳಿಸಿದರೆ ತಾಲೂಕು ಕಚೇರಿಯಲ್ಲಿ ಸಮಾಜ ಕಲ್ಯಾಣದಿಂದ ನನಗೆ ಲೆಟರ್ ಬರೋದು. ಈಗ ಏನಿದೆ ಅವ್ರ ಹತ್ರ ಇದೆ ಸರ್. 2022ಕ್ಕೆ ಒಂದು ಆದೇಶ ಆಯಿತು, ನೇರವಾಗಿ ತಹಶೀಲ್ದಾರಲ್ಲೇ ಮಾಡಿಸ್ಕೋಬೇಕಂತ ಒಂದು ಆದೇಶ ಆಗಿದೆ ಸರ್. ಆದೇಶ ಕಾಪಿನ ಇಟ್ಬಿಟ್ಟೆ ಕೊಟ್ಟಿದ್ದೀನಿ ಸರ್ ಅವರಿಗೆ. ಡಿ ಸಿ ಅವ್ರ ಆದೇಶ ಆಗಿದೆ, ಇವಾಗ ಡೈರೆಕ್ಟ್ ಆಗ್ತಿದೆ. ಯಾಕೆ ಕೊಡ್ಲಿಲ್ಲ? ಯಾಕೆ 50 ಹಾಕಿಟ್ರು ನಿಮಗೆ ಕೆಲಸ ಮಾಡಲಿಕ್ಕೆ ಅಂತ ಹಾಂ 50 ಇಟ್ಕೊಂಡಿದ್ದ ಆ ಎಸ್ ಟಿ ಸಮಾಜದವರು ಬಂದು ಕೇಳಬೇಕಲ್ಲ. ನಮ್ಮ ಲೋಕಾಯುಕ್ತ ದಿವಸ ಬಂದು ನಿಮ್ಗೆ ಯಾಕೆ ಲೋಕಾಯುಕ್ತ ಯಾರಿಗೆ ಕೇಳಿದ್ರೆ ಏನು ಮಾಡ್ತಾರೆ ಗೊತ್ತಾಗ ಫೈನೇ ಆಗಿ ಕೇಳಿದ್ವಿ ಸರ್. ಈ ಒಂದು 2 ತಿಂಗಳು ಹಾಕಿದ್ರು ನಮ್ಮ ಸೋಷಿಯಲ್ ಅಫ್ಸರ್ ಕೊಟ್ಟಿದ್ದೇನೆ ಆಶಾ. ಈ ಫೈಲ್ ನಿಮ್ಮ ಹತ್ರ ಇದೆಯಲ್ಲ, ಇದೆ 20 ನಿಮ್ಮ ಹತ್ರ ಇದೆ. ಭೂಮಿ ಕಳಿಸ್ಬೇಕಾಗಿತ್ತು, ಒಂದು 50 ಇದಾವೆ. ಅದು ಎಷ್ಟು ವರ್ಷಕ್ಕೆ ಮಾಡ್ಬೋದು ಅಂತ ನಾನು ಹೇಳಬೇಕು. ಯಾಕಂದರೆ ಎಸ್ ಟಿ ಸಮಾಜದವರಿಗೆ ಅವ್ರಿಗೆ 1 ಗುಂಟೆ 10 ಗುಂಟೆ ಜಾಸ್ತಿ ಏನು ಕೊಡಲ್ಲ, ನಾವು 5 ಗುಂಟೆ 10 ಗುಂಟೆ ಮಾಡ್ತೀವಿ. ನೀವು ಇಟ್ಕೊಂಡು ಹಿಂಗೆ ಮಾಡ್ತೀರಿ ಅಂದರೆ ನಿಮ್ಗೆ ಏನು ಹೇಳ್ಬೇಕು? ನಿಮ್ಗೆ ಯಾವ ಶಬ್ದ ಉಪಯೋಗಿಸ್ಬೇಕು? ಅವ್ರಿಗೆ ಬರೋಕ್ಕೆ ಬಸ್ ಚಾರ್ಜ್ ಇಲ್ಲ. ಸೊ
ನಮಗೆ ಯಾವ ಮೊನ್ನೆ ಅದು ಕಟ್ಟೆಗಳು ಯಾವ ಕಳಿಸಿದ್ರು? ಇಲ್ಲ ತಗೊಂಡ್ಬಾರಪ್ಪ ನೀವು. ಸರ್ ಇವ್ರ ಟೇಬಲಲ್ಲೇ ಇದೆ ಸರ್, ತೋರಿಸಿದ್ದಾರೆ ಮೊನ್ನೆ. ಈಗ ಅವ್ರ ಹತ್ರ ಹೋದ್ರೆ ಡೇಟ್ ಎಲ್ಲ ನೋಡೋಣ ಬೇಕಾರೆ. ಯಾಕಂದ್ರೆ ಇಲ್ಲಿ ಸುಮ್ಮನೆ ನಾವು ಹೇಳೋದಕ್ಕೆ ಬರಲ್ಲ. ಇವತ್ತು ಏನಾಗ್ತಾ ಇದೆ ನಿಮ್ಮ ತಾಲೂಕು ಆಫೀಸಲ್ಲಿ ನಮ್ಗೆ ಸ್ವಲ್ಪ ಗೊತ್ತಾಗ್ತದೆ. ಈ ಪಾಪ ಅವ್ರು ಸತ್ಯಮೂರ್ತಿ ಬೇಜಾರಾಯ್ತು. ನಾನು ಆನೆಸ್ಟಾಗಿ ಕೆಲಸ ಮಾಡಿದ್ರು ಹಿಂಗೆ ಮಾತಾಡ್ತೇನೆ ನೀವು ಅಂತ. ನಿನ್ನ ಹತ್ರ ಇವತ್ತಿಲ್ಲ ಸರ್, ಇವ್ರ ಹತ್ರ ಹೋದ್ರೆ ನೀವು ಅವ್ರ ಹತ್ರ ಹೋಗ್ರಿ ಅಂತಾರೆ. ಯಾರ್ಯಾರ ಹತ್ರ ಹೋಗ್ಬೇಕು, ಏನ್ ಮಾಡ್ಬೇಕು ಅಂತ ನಾನು ಹೇಳಿ ಬೋರ್ಡ್ ಹಾಕಿ ಅವ್ರು ಹಣ ಹೋಗ್ಲಿಕ್ಕೆ ಸುಮ್ಮನೆ ಇದಾರಲ್ಲ. ನಮ್ಮ ಹಣೆ ಬರಕ್ಕೆ ಇವೆಲ್ಲ ಆಗೋದಿಲ್ಲ ಅಂತ ಹೇಳಿ ಅವ್ರಿಗೆ RTC ರೈಸ್ ಆದ್ರೆ 6,000 ರೂಪಾಯಿ ವರ್ಷಕ್ಕೆ ಬರುತ್ತೆ ಸರ್. ಅದಕ್ಕೆ ಯಾರಿಗೆ ರೈತರುಗಳಿಗೆ ಆ ಉದ್ದೇಶಕ್ಕೆ ಎಲ್ಲರಿಗೂ ಕೇಂದ್ರ ಸರ್ಕಾರ ಏನ್ ಮಾಡೋದು ಬೇಡವಾ? ಯಾವ ಮಾಡೋದು? ಇಷ್ಟೆಲ್ಲ ನಾವು ಬರ್ಬೇಕಲ್ಲಪ್ಪ. ಆಟೋಮೆಟಿಕ್ ಆಗಿ ಆಗ್ಬೇಕಲ್ಲ. ಆಟೋಮೆಟಿಕ್ ಆಗಿ ಹೋಗ್ಬೇಕಲ್ಲ. ಇಲ್ಲಿ ಜನ ಬರಬಾರ್ದು ಆಫೀಸಿಗೆ. ಅದು ಈ ಕೃಷ್ಣ ಬೈರೇಗೌಡರು ತುಂಬಾ ಮಾತಾಡ್ತಾರೆ. ಅದೆಲ್ಲ ಡಿಜಿಟಲೈಸ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಟಕ 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 ಒಂದು ಕಡೆಯಿಂದ ಹಾಕ್ಬಿಡ್ತಿದ್ದೆ ಅಂತ. ಎಂತ ಆಗ್ತದೆ ಇಲ್ಲಿ? ನಾನು ಹೇಳ್ತೀನಿ, ನಾನು ಅಧಿವೇಶನ ನಮ್ಮ ತಾಲೂಕು ಆಫೀಸಿಗೆ ಉಳಿದೋಗ್ತಿರ್ಲಿ ಮರ ಎಷ್ಟು ಹಿಂಗೆ ಆಗಿದೆ. ಮಂಜೂರಾಗಿದ್ದು ಕೂಡ ಪಾಣಿ ಮಾಡೋದಿಲ್ಲ. ಏನು ಹೆಸರು ದುಡ್ಡು ಅಲ್ಲ, ನಾವೆಲ್ಲ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಲೋಕ ನೋಡಿ ಅದನ್ನೇ ಯಾರು ಮಾಡೋದಿಲ್ಲ. ಸುಭಾಷ್ ಅವರೇ, ತೋಟದಕೊಪ್ಪ ಆನಂದ ಅಂತ ಹೇಳಿ ತಂದೆ ಹೆಸರು ದುಗ್ಗಪ್ಪ ಅಂತ 2 ವರ್ಷ ಆಯ್ತು ಅದೇ ಅರ್ಜಿ ಕೊಟ್ಟಿದ್ದು. ನಾನೇ ನಿಮ್ಮ ಹತ್ರ 6 ಸತಿ ಬಂದಿದ್ದೆ ಅವ್ರು ಕರ್ಕೊಂಡು. ಅದು ಈಗಾಗೋದಿಲ್ಲ ಅಂತ ಇವ್ರು ಹೇಳ್ತಾರೆ. 28ರಲ್ಲಿ ನೀವೇ ಮಾಡ್ಬೋದು ಅಂತ ಆದೇಶ ಇದೆ ಅಂತ ಹೇಳಿ ನಮಗೆ ಮಾಡಕ್ಕೆ ಬರೋದಿಲ್ಲ ಅಂತ ಈಗ ಹೇಳ್ರಿ. ಭೂಮಿಗೆ ಕಳಿಸಿದ್ದೀನಿ. ಆ ಪಾರ್ಟಿಗೆ ಫೋನ್ ಮಾಡಿ ಕೇಳಿದೆ. 2.5 ವರ್ಷ ಆಯ್ತು ನಾನು ಕೊಟ್ಟು. ತಿರುಗಿ ಸಾಕಾಯ್ತು, ನಾನು ಬಿಟ್ಬಿಟ್ಟೆ ಅಣ್ಣ ಅಂದ. ವಾಟ್ಸಪ್ಪಲ್ಲಿ ಅರ್ಜಿ ಕೊಟ್ಟು ಡೇಟ್ ಇದ್ರೆ ಹಾಕು ಅಂತ ಹೇಳಿ ಸಂಜೆ ಒಳಗೆ ನಾನು ಮನೆ ಹೋಗ್ತಕ್ಕ ಆನಂದ ಬಿನ್ ದುಗ್ಗಪ್ಪ, ತೋಟದಕೊಪ್ಪ, ಹೆಗ್ಲತ್ತಿ ಗ್ರಾಮ, 47. ಅವನಿಗೊಂದು ಲೋನ್ಗೆ ಏನಾದ್ರು ಕೊಡ್ತಾನ, ರೈತ ಸಮ್ಮಾನ, ಕಿಸಾನ್ ಸಮ್ಮಾನ ಕೊಡ್ತಾನ. ಡ್ಯೂಟಿ ಮಾಡ್ತೀರಿ, ಏನೋ ಒಂದು ಬಡವರಿಗೆ ರೈತರಿಗೆ ಒಳ್ಳೇದು ಮಾಡಿ. ಹಿಂಸೆ ಕೊಡಕ್ಕಾಗಿ ನಿಮ್ಗೆ ಸಂಬಳ ಕೊಡಕ್ಕಾಗಿಲ್ಲ ಸರ್ಕಾರ. 2 ವರ್ಷ ಸರ್, ಸಾಹೇಬರಿಗೆ ಭಾಳ ಬೇಜಾರಾಯ್ತು ಅನ್ಸುತ್ತೆ. ಅರಣ್ಯ ಹಕ್ಕುದಲ್ದೇನೆ ST ಸರ್ಟಿಫಿಕೇಟ್, ಫೇಕ್ ಸರ್ಟಿಫಿಕೇಟ್ನವರಿಗೆ ಮಾಡ್ಕೊಡ್ತಾ ಇದ್ದಾರೆ ಸರ್. ದಾಖಲೆ ಇದೆ ನಮ್ಮ ಹತ್ರ. ಕೋರ್ಟಲ್ಲಿ ಒಬ್ರು ಕೆಲಸ ಮಾಡ್ತಾರೆ, ಅವ್ರು ಬೇರೆ ಇತರ ಜಾತಿ ಬರ್ತಾರೆ, SC ಸರ್ಟಿಫಿಕೇಟ್ ಮಾಡ್ಕೊಂಡು ಕೆಲಸ ತೊಗೊಂಡಿದ್ದಾರೆ, ಅದು ದಾಖಲೆ ಇದೆ. ಬೇರೆ ST ಅರ್ಜಿಗಳು ಬಂದರೆ ಅಲ್ಲಲ್ಲೇ ಹೋಬಳಿಗಳ ಲೆವೆಲಲ್ಲೇ ಅದು ಬುಕ್ಕಿಂಗ್ ಆಗ್ತಾ ಇದೆ ಸರ್. ಇದ್ರ ಬಗ್ಗೆ ಕಂಪ್ಲೀಟ್ ದಾಖಲೆ ಇದೆ. ಡೈರೆಕ್ಟಾಗಿ ಬಂದಂಥ ರೈತರುಗಳಿಗೆ ಮಾಡ್ಕೊಡ್ತಿಲ್ಲ. ಒಂದು 7-8 ಜನ ಗಂಡಂದ್ರಿಲ್ಲ, ಭಾಳ ಕಷ್ಟಗಳಿದ್ದಾರೆ. ಅವ್ರು ಯಾವ ಅರ್ಜಿಗಳನ್ನು ಇದನ್ನು ವೆರಿಫಿಕೇಶನ್ ನಾವು ಸೌತ್ ಕೇಂದ್ರ ಕಳಿಸ್ತೀವಿ ಅಂತ ಹೇಳ್ತಾರೆ. 2020ರಲ್ಲಿ ತಂದಿರೋ ವಲಸೆನ ಈಗ ವೆರಿಫಿಕೇಶನ್ ಕಳಿಸಿದ್ರೆ ಅದು ಏನು ಸಿಗುತ್ತೆ ಸರ್? ಯಾರಿಗೂ ಮಾಡ್ಕೊಡ್ತಾ ಇಲ್ಲ. ಒಂದು 15-20 ವಲಸೆ ಇದ್ದಿದ್ದನ್ನು ಮಾಡ್ತಾ ಇಲ್ಲ ಅವರು. ಸೊ ಅಷ್ಟು ದಾಖಲೆ ಇದೆ ಸರ್, ಆಫೀಸ್ ತಂದು ಕಳಿಸ್ಕೊಡ್ತೀವಿ ಅವ್ರ ರೈತರಿಗೆ.